ಅದನ್ನು ಬೆಳ್ಕೊಂಡು ಬಂದಿದ್ದಾರೆ. ಈಗ ಅದು ನಮ್ಮಲ್ಲಿ ಒಂದು ರೀತಿಯಲ್ಲಿ ಹಳ್ಳಿ ಊರುಗಳಲ್ಲಿ ಜೀವಂತವಾಗಿದ್ದು ಪ್ರದರ್ಶನಗೊಳ್ತಾ ಇದೆ. ಅದು ಸಂತೋಷದ ವಿಷಯ. ಒಂದು ನಮ್ಮಲ್ಲಿ ಏನಂದ್ರೆ ಅದು ತುಂಬ ಪ್ರಾಚೀನವಾದಂಥ ವೈದಿಕ ಸಂಸ್ಕೃತಿಯನ್ನು ಬಿಚ್ಚುವಂಥದ್ದಾಗಿದೆ. ಆದರೆ ಇವತ್ತು ನಮಗೆ ಅತಿ ಮುಖ್ಯವಾಗಿ ನಮ್ಮ ಪರಿಸರ ಏನಿದೆಯಲ್ಲ ತುಂಬ ವಿನಾಶದ ಸ್ಥಿತಿಯಲ್ಲಿದೆ. ಪರಿಸರ ಅಂದರೆ ಪರಿಸರ ಅಂತಕ್ಕಂಥ ಶಬ್ದ ಇದೆಯಲ್ಲ, ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಗಿಡ ಮರಗಳು ಈ ಸುತ್ತಮುತ್ತಲಿನ ವಾತಾವರಣವನ್ನು ಕುರಿತು ಅಷ್ಟೇ ನಾವು ಪರಿಸರ ತಿಳ್ಕೊಂಡಿದ್ವಿ. ಆದರೆ ಪರಿಸರ ಅಂದರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದೆ. ಬ್ರಹ್ಮಾಂಡದ ಪರಿಸರ, ನಮ್ಮ ಪರಿಸರ ಎಲ್ಲದಕ್ಕೂ ಒಂದು ಲಿಂಕ್ ಇದೆ. ಆ ಲಿಂಕ್ ಗುರುತಾಕ್ಷರ ಮೂಲಕ ನಡ್ಕೊಂಡು ಹೋಗ್ತಾ ಇದೆ. ಅಂತ ಪರಿಸರವನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಾವು ಪರಿಸರದ ಮಧ್ಯೆ, ಪರಿಸರದ ಒಳಗಡೆ ನಾವು ಬದುಕ್ತಾ ಇದ್ದೀವಿ. ಈಗ ಭೂ ಪರಿಸರ ಇದೆ. ಆ ಭೂ ಪರಿಸರ ಏನಾಗಲ್ಲ, ಅದು ನಮಗೆ ಅನುಕೂಲವಾಗಿರಬೇಕು. ಅಲ್ಲಿ ಇರ್ತಕ್ಕಂಥ ಗಾಳಿ, ನೀರು, ವಾಯು, ಧ್ವನಿ ಇವೆಲ್ಲವೂ ಸಹಿತವಾಗಿ ನಮಗೆ ಜೀವ ಕೊಡ್ತಕ್ಕಂಥ ಇವ ಇದ್ದಾವೆ. ದೇವರು ಕೂಡ ಪೂಜೆ ಮಾಡ್ತಿದ್ದೇವೆ. ಅವುಗಳನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ಅವುಗಳ ರಕ್ಷಣೆ ಮಾಡಿಕೊಂಡ್ರೆ ನಮ್ಮ ರಕ್ಷಣೆ ಅಂತ ಇದೆ. ನಮ್ಮ ಹಿರಿಯರು ಹೇಳ್ತಿದ್ರು, ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ಬಿಟ್ಟು. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತು ಇದೆ. ಅದೇ ರೀತಿಯಿಂದ ಇವತ್ತು ಸ್ವಲ್ಪ ಪಲ್ಲಡಿಸಿ ಅರ್ಥವನ್ನು ಪಲ್ಲಡಿಸಿ ಹೇಳಬೇಕಂತ ಅವಶ್ಯಕತೆ ಇದೆ. ಪರಿಸರ ರಕ್ಷಿತ ರಕ್ಷಿತ ಅಂತ ಹೇಳ್ಬಿಟ್ಟು ಮಾತಾಡಿದೆ. ಯಾಕಂದ್ರೆ ಪರಿಸರವನ್ನ ರಕ್ಷಣೆ ಮಾಡಿದ್ರೆ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಪರಿಸರವನ್ನು ಬಿಟ್ಟು ಬದುಕಕ್ಕಾಗಲ್ಲ. ಇಲ್ಲಿ ನಾವು ಸೇವಿಸುವಂತ ಗಾಳಿ, ನೀರು, ವಾಯು ಮಾಲಿನ್ಯ ತುಂಬಾ ಕಲಿಸಿಕೊಳ್ತಾ ಇದೆ. ಜಾಗೃತಿ ಮೂಡಬೇಕು. ಯಾಕಂದ್ರೆ ಭೂ ಪರಿಸರ ಈ ಭೂಮಿಯಲ್ಲಿ ನಮಗೆ ಜನ್ಮ ಕೊಟ್ಟಿದೆ, ಅನ್ನನೂ ಕೊಡ್ತಾ ಇದೆ, ಗಾಳಿ ನೀರನ್ನು ಬೆಳಕನ್ನು ಕೊಡ್ತಾ ಇದೆ. ಆ ಪರಿಸರ ನಮಗೆ ಆರೋಗ್ಯವಾಗಿದ್ದರೆ ನಾವೆಲ್ಲರೂ ಆರೋಗ್ಯವಾಗ್ತೀವಿ. ಇರ್ತಕ್ಕಂಥ ಪ್ರಾಣಿ, ಮನುಷ್ಯರ ಸಹಿತವಾಗಿ ಅತಿ ಮುಖ್ಯವಾಗಿ ಇವತ್ತು ಆ ಪರಿಸರವನ್ನು ನಾವು ತುಂಬ ಯಾಕಂದ್ರೆ ನಮ್ಮ ಜೀವನ ವಿಧಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನಮ್ಮಲ್ಲಿ ವಿಜ್ಞಾನ ಮುಂದುವರಿದಷ್ಟು ನಮ್ಮ ಆರೋಗ್ಯಗಳು ಕೆಡ್ತಾ ಇದ್ದಾವೆ, ನಮ್ಮ ಪರಿಸರ ಕೆಡ್ತಾ ಇದೆ. ಹೀಗಾಗಿ ನಾವು ಇವತ್ತೇನಾಗಿದೆ, ಮನುಷ್ಯ ಬುದ್ಧಿವಂತರಾಗಿದ್ದಾನೆ, ವಿಜ್ಞಾನಿಯಾಗಿದ್ದಾನೆ, ಏನೆಲ್ಲ ಪರಿಶೋಧಿಸಿದ್ದಾನೆ, ಏನೆಲ್ಲ ಗಮನಿಸಿದ್ದಾನೆ, ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ ಮಾಡಿಬಿಟ್ಟು. ಆದ್ರೆ ಈ ಎಲ್ಲವೂ ಸಹಿತವಾಗಿ ನಾವು ಆರೋಗ್ಯವಾಗಿದ್ದರೆ ತಾನೇ ಅವೆಲ್ಲವನ್ನು ತಿಳಿಸ್ಬೋದು. ಹೀಗಾಗಿ ಅಂತ ಪರಿಸರದ ಬಗ್ಗೆ ನಾವು ಇವತ್ತು ಎಲ್ಲರೂ ಕಾಳಜಿ ವಹಿಸಬೇಕಾಗಿದೆ. ಯಾಕಂದ್ರೆ ಅದರ ಮಧ್ಯೆ ಬರ್ತದ್ವಿ, ಅದ್ರ ಮಧ್ಯೆ ಬರ್ತೇವೆ ನಾವು. ಅದು ಆರೋಗ್ಯ, ಇದನ್ನ ಆರೋಗ್ಯ ಹೋಗ್ತೀವಿ, ಅದನ್ನ ತಿಳಿಸ್ಕೊಳಕ್ ಹೋಗ್ಬಾರ್ದು. ಅದಕ್ಕಾಗಿ ಪರಿಸರದ ಬಗ್ಗೆ